ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಏಕಾಗ್ರತೆಯನ್ನು ಸ್ಥಿರಗೊಳಿಸಿ ಎಲ್ಲೂ ಅದು ಚದುರದಂತೆ, ಆ ಏಕಾಗ್ರತೆ ಅನ್ನೋದು ಬೇರೆ ಕಡೆ ಚದುರದಂತೆ ಮಾಡಿ ನನ್ನನ್ನು ಸ್ಮರಿಸಿದರೆ ನನ್ನನ್ನೇ ಸೇರ್ತಾರೆ, ಪರಮಪುರುಷನನ್ನು ಸೇರ್ತಾರೆ ಅಂತ ತಿಳಿಸಿದ್ದ. ಮತ್ತೆ ಮುಂದುವರೆದು 9-10 ಶ್ಲೋಕಗಳಲ್ಲಿ ಏನನ್ನು ತಿಳಿಸ್ತಾ ಇದ್ದಾನೆ ಭಗವಂತ ಅಂತ ನೋಡೋಣ. ಕವಿಂ ಪುರಾಣ ಮನುಷಾಸಿತಾರಂ ಅಣೋರಣೀಯಾಂ ಸ್ವನುಸ್ಮರೇದ್ಯಃ ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಪ್ರಯಾಣಕಾಲೇ ಮನಸಾಚಲೇನ ಭಕ್ತ್ಯಾ ಯುಕ್ತೋ ಯೋಗಬಲೇನ ಚೈವ ಭ್ರೂಮಧ್ಯೆ ಭ್ರಾಣಮವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ ಅಂತ ಹೇಳ್ತಾ ಇದ್ದಾನೆ. ಭ್ರುವೋರ್ಮಧ್ಯೆ ಪ್ರಾಣ ಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ ಅಂತ ಹೇಳಿದರು. ಇಲ್ಲಿ 2 ಶ್ಲೋಕಗಳನ್ನು ಒಟ್ಟಿಗೆ ಹೇಳಲಾಗಿದೆ. ಏನು ಹೇಳ್ತಾ ಇದ್ದಾನೆ ಭಗವಂತ ಅಂದರೆ, ಮರಣ ಸಮಯದಲ್ಲಿ ಅಚಲವಾದಂಥ ಮನಸ್ಸಿನಿಂದ ಭಕ್ತಿಪೂರ್ವಕವಾಗಿ ಯೋಗ ಬಲದಿಂದ ಮರಣಿಸುವಾಗ ಆ ಯೋಗ ಬಲ ಇಟ್ಕೊಳ್ಳುವಂಥದ್ದು ಎಷ್ಟು ಕಷ್ಟ, ಅದು ಇಟ್ಕೊಂಡ್ರೆ ಕಷ್ಟಪಟ್ಟಾದರೂ ಅಥವಾ ಅಭ್ಯಾಸದಿಂದ ಆ ಬಲದಿಂದ ಹುಬ್ಬಿನ ಮಧ್ಯದಲ್ಲಿ 2 ಹುಬ್ಬಿನ ಮಧ್ಯ, ಭ್ರೂಮಧ್ಯ ಅಂತ ಹೇಳ್ತಾರೆ, 2 ಹುಬ್ಬಿನ ಮಧ್ಯದಲ್ಲಿ ಪ್ರಾಣವನ್ನು ಚೆನ್ನಾಗಿ ಸ್ಥಿರವಾಗಿ ನಿಲ್ಲಿಸಿ ಸರ್ವಜ್ಞನೂ ಪುರಾಣ ಪುರುಷನೂ ಮತ್ತು ಸರ್ವ ನಿಯಾಮಕನೂ ಆದಂಥ ಮತ್ತು ಸೂಕ್ಷ್ಮಾತಿ ಸೂಕ್ಷ್ಮ ಆದಂಥ ಸರ್ವವ್ಯಾಪಕನಾದಂಥ ಸರ್ವವನ್ನೂ ಧರಿಸಿರುವಂಥವನು ಅಗಮ್ಯ ಗೋಚರನಾದವನು ಮತ್ತು ಸ್ವಪ್ರಕಾಶಕನು ಆದಂಥವನು ಅವಿದ್ಯಾತೀತನು ಸ್ವಪ್ರಕಾಶಕನು ಮತ್ತು ಸರಿಯಾಗಿ ಸ್ಮರಿಸುವವರು ಇದೆಲ್ಲವನ್ನೂ ಹೊಂದಿರುವಂಥ ಭಗವಂತನನ್ನು ಯಾರು ಸ್ಮರಿಸ್ತಾರೋ ಅವರು ದಿವ್ಯವಾದ ಪರಮ ಪುರುಷನನ್ನು ಪಡಿತಾರೆ ಅಂತ ಹೇಳ್ತಾ ಇದ್ದಾನೆ. ನೋಡ್ರಿ, ಎಷ್ಟು ವಿಶೇಷತೆಗಳನ್ನು ಭಗವಂತನಲ್ಲಿ ನಾವು ಕಾಣ್ಬೋದು ಅಂತ ಇಲ್ಲಿ ವರ್ಣಿಸಲಾಗಿದೆ ಈ ಶ್ಲೋಕಗಳಲ್ಲಿ. ಭಗವಂತನಲ್ಲಿರ್ತಕ್ಕಂಥ ವಿಶೇಷ ಗುಣಗಳನ್ನು, ವಿಶೇಷಣಗಳು ಅಂತ ಹೇಳ್ತೀವಿ, ಅಂಥದ್ದನ್ನೆಲ್ಲ ಇಲ್ಲಿ ಹೇಳ್ತಾ ಇದ್ದಾನೆ. ತಾನೇ ಹೇಳ್ತಾ ಇದ್ದಾನೆ ಭಗವಂತ. ಸರ್ವಜ್ಞ, ಪುರಾಣ ಪುರುಷ, ಸರ್ವ ನಿಯಾಮಕ ಅಂದರೆ ಎಲ್ಲವನ್ನೂ ನಿಯಂತ್ರಿಸ್ತಕ್ಕಂಥವನು, ಸೂಕ್ಷ್ಮಾತಿ ಸೂಕ್ಷ್ಮ ಮತ್ತು ಎಲ್ಲವನ್ನೂ ಧರಿಸಿರ್ತಕ್ಕಂಥವನು, ಪರಮಾತ್ಮನಲ್ಲಿ ಇಲ್ಲದೇ ಇರತಕ್ಕಂಥದ್ದೇ ಇಲ್ಲ, ಎಲ್ಲವನ್ನೂ ಧರಿಸಿರುವಂಥವನು, ಅಗಮ್ಯ ಗೋಚರ, ಪ್ರತಿಯೊಂದನ್ನೂ ತಾನು ಸಿದ್ಧಿ ಮಾಡಿಕೊಂಡಿರ್ತಕ್ಕಂಥವನು, ಎಲ್ಲದರಲ್ಲಿಯೂ ಇರ್ತಕ್ಕಂಥವನು, ಅಗಮ್ಯ ಗೋಚರ, ಸ್ವಪ್ರಕಾಶಕ, ಭಗವಂತನನ್ನು ಸ್ವಪ್ರಕಾಶ ಅಂತ ಕರೀತಾರೆ, ಮತ್ತು ಅವಿದ್ಯಾತೀತ ಅಂದರೆ ಎಲ್ಲ ವಿದ್ಯೆಗಳಿಗೂ ಕೂಡ ಅತೀತನಾದವನು. ಅವಿದ್ಯೆ ಅಂತಕ್ಕಂಥದ್ದೇನಿದೆ ಅದಕ್ಕೆ ಅತೀತನಾದವನು ಅಂದರೆ ಅರ್ಥ ಎಲ್ಲ ವಿದ್ಯೆಗಳನ್ನು ಹೊಂದಿರತಕ್ಕಂಥವನು ಅಂತ. ಅವಿದ್ಯಾತೀತ ಆದಂಥ ಪರಮ ಪುರುಷನನ್ನು ಯಾರು ಸ್ಮರಿಸ್ತಾರೋ ಅವರು ಅವನನ್ನೇ ಪಡಿತಾರೆ. ಮರಣಕಾಲದಲ್ಲಿ ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡಬೇಕು. ಭೂಮಧ್ಯದಲ್ಲಿ ಪ್ರಾಣವನ್ನು ನಿಲ್ಲಿಸಬೇಕು ಅಂದ್ರೆ ಅರ್ಥ ನಮ್ಮ ಶರೀರದೊಳಗಿರ್ತಕ್ಕಂಥ ಎಲ್ಲ ಒಂದು ಪ್ರಾಣಶಕ್ತಿಯನ್ನು ಭೂಮಧ್ಯದಲ್ಲಿ ನಿಲ್ಲಿಸುವಂಥದ್ದು. ಅದು ಒಂದು ಯೋಗದ ವಿದ್ಯೆ. ಯೋಗದಲ್ಲಿ, ಯೋಗ ಶಾಸ್ತ್ರದಲ್ಲಿ ಬರ್ತಕ್ಕಂಥ ಒಂದು ವಿದ್ಯೆ, ಭೂಮಧ್ಯದಲ್ಲಿ ಪ್ರಾಣವನ್ನು ನಿಲ್ಲಿಸುವಂಥದ್ದು. ಅಂಥ ಪರಮಾತ್ಮನ ಉತ್ತಮೋತ್ತಮವಾದಂಥ ಪರಮಾತ್ಮನನ್ನು, ಅಂಥ ಶಕ್ತಿಯನ್ನು ನಾವು ಅಳೆಯೋದಕ್ಕೆ ಸಾಧ್ಯ ಇಲ್ಲ. ಅಂಥವನ್ನು ಎಲ್ಲ ಜೀವಿಗಳು ಕೂಡ ಸ್ಮರಿಸಬೇಕು
ಎಲ್ಲವನ್ನೂ ಬದುಕುವಂತೆ ಮಾಡಿರೋದು ಅವನೇ, ಜೀವಿಗಳನ್ನೆಲ್ಲ. ಅವನು ಯಾವುದನ್ನು ಬದುಕುವಂತೆ ಮಾಡಲಿಲ್ಲ ಅಂದರೆ ಈ ಭೂಮಿ ಮೇಲೆ ಅವು ಇರೋಕ್ಕೆ ಸಾಧ್ಯ ಇಲ್ಲ. ಅಂಥ ಪರಮಪುರುಷನನ್ನು ಸರಿಯಾಗಿ ಸ್ಮರಿಸಿದವನು ಅವನನ್ನೇ ಪಡಿತಾನೆ. ಅಂತಿಮವಾಗಿ ಭಗವಂತನನ್ನೇ ಪಡೆದ ಮೇಲೆ ಇನ್ನೇನೂ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಇಲ್ಲಿ ಅರ್ಜುನನಿಗೆ ಬೋಧಿಸ್ತಾ ಇದ್ದಾನೆ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.